ಹಾಯ್ ಹಲೋ ನಮಸ್ತೆ. ನೀಟ್ಸ್ ಆಫ್ ಚಿಲ್ಡ್ರನ್ಗೆ ಸ್ವಾಗತ. ಆತ್ಮೀಯ 8ನೇ ತರಗತಿಯ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೆ ಶಿಕ್ಷಕರೇ, ಬಹು ನಿರೀಕ್ಷಿತ ಈ ವರ್ಷದ ಮೌಲ್ಯಾಂಕನ ಮಾರ್ಚ್ 2024ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಮತ್ತೆ ಅಸೆಸ್ಮೆಂಟ್ ಬೋರ್ಡ್ ಅವರು ನಿನ್ನೆ ತಾನೇ ರಿಲೀಸ್ ಮಾಡಿದ್ದಾರೆ. ಅದರ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಂದಷ್ಟು ಬದಲಾವಣೆಗಳೊಂದಿಗೆ ಈ ವರ್ಷದ ಪಬ್ಲಿಕ್ ಪರೀಕ್ಷೆ ನಡೀತಾ ಹೋಗುತ್ತೆ. ಕನ್ನಡ ಮಾಧ್ಯಮದ ಸಮಾಜ ವಿಜ್ಞಾನ ವಿಷಯದ ಸಂಪೂರ್ಣ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಏನೆಲ್ಲ ಬದಲಾವಣೆಗಳು ಅಂತಂದ್ರೆ, ಕಳೆದ ಬಾರಿ 40 ಮಾರ್ಕ್ಸ್ಗೆ ಇರತಕ್ಕಂತ ಪ್ರಶ್ನೆ ಪತ್ರಿಕೆ ಈ ವರ್ಷ 50 ಮಾರ್ಕ್ಸ್ಗೆ ಇರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಬೇಸಿಕ್ ಆಗಿ ಒಂದಷ್ಟು ಏನೇನ್ ಫಿಲ್ ಮಾಡಬೇಕು, ಮಕ್ಕಳು ಫಾಲೋ ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ದೃಷ್ಟಿನಲ್ಲಿ ವಿದ್ಯಾರ್ಥಿಯ ಹೆಸರು, ನಿಮ್ಮ ಹೆಸರನ್ನ ಇಲ್ಲಿ ಬರೀಬೇಕು, ಹಾಗೆ ನಿಮ್ಮ ಸಹಿಯನ್ನ ಮಾಡಬೇಕು. ವಿದ್ಯಾರ್ಥಿಯ SATS ಸಂಖ್ಯೆ ಸ್ಕೂಲ್ ನಿಂದ ಅದನ್ನ ಪ್ರೊವೈಡ್ ಮಾಡ್ತಾರೆ, ಅದನ್ನ ಭರ್ತಿ ಮಾಡೋರಂತೆ ಅಟ್ ದ ಟೈಮ್ ಆಫ್ ಎಕ್ಸಾಮ್ ಬರೆಯುವಾಗ. ಇನ್ನು ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರ್ತಕ್ಕಂಥ ಮಾಹಿತಿ ಅದನ್ನ ಅವರುಗಳು ಮಾಡ್ತಾರೆ. ಸ್ಕೂಲ್ ಡೈಸ್ ಕೋಡ್, ಶಾಲೆಯ ಹೆಸರು, ಹಾಗೆ ಅದರ ಕ್ಲಸ್ಟರ್, ಬ್ಲಾಕ್ ಮತ್ತೆ ಜಿಲ್ಲೆ ಅಥವಾ ಶಾಲೆಯ ವಿಧ, ಸರ್ಕಾರಿ, ಅನುದಾನಿತ, ಅನುದಾನ ರಹಿತ, ಈ ಎಲ್ಲ ಅಂಶಗಳನ್ನ ಭರ್ತಿ ಮಾಡ್ತಾ ಹೋಗ್ತಾರೆ. ಇನ್ನು ಮುಂದುವರೆದು ಪ್ರಶ್ನೆ ಪತ್ರಿಕೆಯನ್ನ ಪ್ರಾರಂಭಿಸೋಣ. ಮೊದಲನೇ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಟೋಟಲ್ 16 ಇರುತ್ತೆ. ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 16 ಮಾರ್ಕ್ಸ್ ಫಸ್ಟ್ ಮೇನ್ ಅಲ್ಲಿ. ಇನ್ನು ಸೆಕೆಂಡ್ ಮೇನ್ ಬಂದ್ಬಿಟ್ಟು 1 ಅಂಕದ ಪ್ರಶ್ನೆಗಳು. ಈ 1 ಅಂಕದ ಪ್ರಶ್ನೆಗಳು ಒಟ್ಟು 4 ಇರುತ್ತೆ. ಆ 4 1 ಅಂಕದ ಪ್ರಶ್ನೆಗಳಿಗೆ 1 ವರ್ಡ್ ಆನ್ಸರು, ಹಾಗಾಗಿ 4 1 ಅಂಕದ ಪ್ರಶ್ನೆಗಳು. ಇನ್ನು 2 ಅಂಕದ ಪ್ರಶ್ನೆಗಳು 6 ಇರ್ತವೆ, ಪ್ರತಿಯೊಂದಕ್ಕೂ 2 ಮಾರ್ಕ್ಸ್, ಒಟ್ಟು 12 ಅಂಕಗಳು. 3 ಅಂಕದ ಪ್ರಶ್ನೆಗಳು ಒಟ್ಟು 3 ಇರ್ತವೆ, ಪ್ರತಿಯೊಂದಕ್ಕೂ 3 ಮಾರ್ಕ್ಸ್, ಒಟ್ಟು 9 ಅಂಕಗಳು. 4 ಅಂಕದ ಪ್ರಶ್ನೆ 1 ಇರುತ್ತೆ, ಸೊ ಅದಕ್ಕೆ 4 ಮಾರ್ಕ್ಸ್. ಇನ್ನು ಮ್ಯಾಪ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಮ್ಯಾಪ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನ ಡ್ರಾ ಮಾಡಬೇಕು, ಅದಕ್ಕೆ 1 ಮಾರ್ಕಿಂಗ್ ಇರುತ್ತೆ. ಇನ್ನು 4 ಪ್ಲೇಸಸ್ ಗಳನ್ನ ಕೇಳ್ತಾರೆ, ಆ 4 ಪ್ಲೇಸಸ್ ಗಳನ್ನ ಗುರುತಿಸಿದ್ದಕ್ಕೆ 5 ಅಂಕಗಳು. ಇದು ಈ ವರ್ಷದ ಬದಲಾವಣೆಯಲ್ಲಿ ಆಗಿರತಕ್ಕಂತ ಒಂದಷ್ಟು ಮಾರ್ಪಾಟುಗಳು ಅಂತ ಹೇಳ್ತಾ ಮತ್ತಿನ್ಯಾಕ್ತಳ ಪ್ರಾರಂಭಿಸಿಬಿಡೋಣ. ಮೊದಲನೇ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಅಶ್ವಘೋಷನು ರಚಿಸಿದ ಸಾಹಿತ್ಯ ಕೃತಿ. 4 ಆಪ್ಷನ್ಸ್ಗಳು: ಮುದ್ರಾ ರಾಕ್ಷಸ, ರಾಜತರಂಗಿಣಿ, ಬುದ್ಧಚರಿತ ಮತ್ತೆ ಘೋ ಕೋ ಕಿ. ಸೊ ಈ ಒಂದು ಪ್ರಶ್ನೆ ಇತಿಹಾಸದ ಮೊದಲನೇ ಪಾಠ ಆಗಿರ್ತಕ್ಕಂಥ ಆಧಾರಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಬುದ್ಧಚರಿತ. ಬುದ್ಧಚರಿತ ಸರಿಯಾದಂತಹ ಉತ್ತರ. 2ನೇ ಪ್ರಶ್ನೆಗೆ ಹೋಗೋಣ. ಸಿಂಧು ಸರಸ್ವತಿ ನಾಗರಿಕತೆ ಸ್ವಚ್ಛತೆಗೆ ಹೆಚ್ಚು ಮಹತ್ವ ನೀಡಿದ್ದರು ಎಂಬುದಕ್ಕೆ ಐತಿಹ್ಯ ಆಧಾರ. ಆಪ್ಷನ್ ಎ ಧೋಲವೀರ, ಬಿ ಮೊಹೆಂಜಾದಾರೋ, ಸಿ ಕಾಲಿಬಂಗನ್, ಡಿ ಲೋಥಾಲ್. ಮಕ್ಕಳೇ, ಈ ಒಂದು ಪ್ರಶ್ನೆ ಇತಿಹಾಸ ಸಿಂಧು ಸರಸ್ವತಿ ನಾಗರಿಕತೆ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಸರಿಯಾದಂತಹ ಉತ್ತರ ಬಂದು ಬಿ ಮೊಹೆಂಜಾದಾರೋ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. 4 ಆಪ್ಷನ್ಸ್ಗಳು: ಆಪ್ಷನ್ ಎ ಬಸವಣ್ಣ, ಬಿ ರಾಮಾನುಜಾಚಾರ್ಯರು, ಸಿ ಮಧ್ವಾಚಾರ್ಯರು, ಡಿ ಶಂಕರಾಚಾರ್ಯರು. ಈ ಒಂದು ಪ್ರಶ್ನೆ ಬಂದು ಇತಿಹಾಸದ ಸನಾತನ ಧರ್ಮ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಸರಿಯಾದಂತಹ ಉತ್ತರ ರಾಮಾನುಜಾಚಾರ್ಯ. ರಾಮಾನುಜಾಚಾರ್ಯ ಸರಿಯಾದಂತಹ ಉತ್ತರ. 4ನೇ ಪ್ರಶ್ನೆಗೆ ಹೋಗೋಣ. ಜೈನ ಧರ್ಮದ ಮೊದಲ ತೀರ್ಥಂಕರರು. ಮಹಾವೀರ, ಬಿ ಪಾರ್ಶ್ವನಾಥ, ಸಿ ಗೌತಮ ಬುದ್ಧ, ಡಿ ಋಷಭನಾಥ. ಸರಿಯಾದಂತಹ ಉತ್ತರ ಡಿ ಋಷಭನಾಥ. ಈ ಒಂದು ಪ್ರಶ್ನೆ ಇತಿಹಾಸದಿಂದ ಜೈನ ಮತ್ತು ಬೌದ್ಧ ಧರ್ಮಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಮುಂದುವರೆದು 5ನೇ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ ಇದು ಒಂದು ಸ್ಕಿಲ್ ಬೇಸ್ಡ್ ಆಗಿದ್ದು, ಒಂದು ಚಿತ್ರವನ್ನ ಅಥವಾ ಪಾಠಗಳಲ್ಲಿ ಬರ್ತಾ ಇರತಕ್ಕಂತ ಯಾವುದಾದ್ರೂ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಅದರ ಒಂದು ಚಿತ್ರವನ್ನ ಕೊಡ್ತಾರೆ. ಆ ಚಿತ್ರವನ್ನ ಗುರುತಿಸ್ಬಿಟ್ಟು ಅದು ಯಾವ ಪಾಠಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಅಲ್ಲಿರ್ತಕ್ಕಂಥ ಚಿತ್ರ ಯಾವುದು ಅನ್ನೋದನ್ನ ಗುರುತಿಸಬೇಕಾಗತ್ತೆ. ಇಲ್ಲಿ ಹೀಗಿದೆ: ಚಿತ್ರದಲ್ಲಿರುವ ದೇವಾಲಯವನ್ನ ಗುರುತಿಸಿ. 4 ಆಪ್ಷನ್ಸ್: ಬೃಹದೀಶ್ವರ ದೇವಾಲಯ, ಚನ್ನಕೇಶ್ವರ ದೇವಾಲಯ, ಕೈಲಾಸನಾಥ ದೇವಾಲಯ, ಕಾಶಿ ವಿಶ್ವೇಶ್ವರ ದೇವಾಲಯ.
ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಚನ್ನಕೇಶವ ದೇವಾಲಯ. ಆಪ್ಷನ್ ಬಿ ಚನ್ನಕೇಶವ ದೇವಾಲಯ. ನೋಡ್ತಾ ಇದ್ದಾಗೆ ಅದನ್ನ ಗಮನಿಸ್ಬಿಟ್ಟು ಚನ್ನಕೇಶವ ದೇವಾಲಯ ಅಂತ ಹೇಳಿ ಕರ್ಕೊಳ್ತೀವಿ. ಇದು ಇತಿಹಾಸ, ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಅನ್ನೋ ಒಂದು ಪಾಠದಲ್ಲಿ ಬಂದಿರತಕ್ಕಂಥದ್ದು. ಚನ್ನಕೇಶವ ದೇವಾಲಯ ಇದು ದ್ವಾರ ಸಮುದ್ರದ ಹೊಯ್ಸಳರ ಒಂದು ಕೊಡುಗೆ ಆಗಿದೆ. ಹಾಗಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅದನ್ನ ಚಿತ್ರವನ್ನ ನೋಡಿದ್ರೆ ಮಕ್ಕಳ ನಿಮಗೆ ಗೊತ್ತಾಗುತ್ತೆ. ಸೊ ಮುಂದುವರೆದು 6ನೇ ಪ್ರಶ್ನೆಗೆ ಹೋಗೋಣ. ರಾಜ್ಯ, ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನವನ್ನು ಅಧ್ಯಯನ ಮಾಡುವ ಶಾಸ್ತ್ರ. ಆಪ್ಷನ್ ಎ ಅರ್ಥಶಾಸ್ತ್ರ, ಬಿ ವಾಣಿಜ್ಯಶಾಸ್ತ್ರ, ಸಿ ಸಮಾಜಶಾಸ್ತ್ರ, ಡಿ ರಾಜ್ಯಶಾಸ್ತ್ರ. ಸೊ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ ರಾಜ್ಯಶಾಸ್ತ್ರ ಸರಿಯಾದಂತಹ ಉತ್ತರ. ಇಲ್ಲಿ ಈ ಒಂದು ಪಾಠ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಇನ್ನು ರಾಜ್ಯ, ಸಂವಿಧಾನ ಮತ್ತು ಕಾನೂನುಗಳು ಎಲ್ಲಾ ಅಂಶಗಳು ಬರತಕ್ಕಂಥದ್ದು ರಾಜ್ಯಶಾಸ್ತ್ರ ಭಾಗದಲ್ಲಿ. ಮುಂದುವರೆದು 7ನೇ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ ಹೀಗಿದೆ: ಕೆಳಗಿನವುಗಳಲ್ಲಿ ಪ್ರಜಾಪ್ರಭುತ್ವದ ಅನುಕೂಲಗಳು ಯಾವುವು ಎಂದರೆ? 4 ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಅದರ ಜೊತೆಗೆ ಮತ್ತೆ ಇನ್ನೊಂದಷ್ಟು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಅದರಲ್ಲಿ 1 ಅಥವಾ 3, 2 ಅಥವಾ 4, 3 ಅಥವಾ 4, 1 ಮತ್ತು 2. ಸೊ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ರಾಜ್ಯಶಾಸ್ತ್ರ ವಿಭಾಗದ ಪ್ರಜಾಪ್ರಭುತ್ವ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ 1 ಮತ್ತು 2. ಪ್ರಜಾಪ್ರಭುತ್ವವು ಸಮಾನತೆಯ ತತ್ವಾಧಾರಿತವಾಗಿದೆ, ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶವಾಗಿದೆ. ಮುಂದುವರೆದು 8ನೇ ಪ್ರಶ್ನೆಗೆ ಹೋಗೋಣ. ಕಲ್ಚರ್ ಎಂಬ ಇಂಗ್ಲಿಷ್ ಪದವು ಈ ಭಾಷೆಯಿಂದ ಬಂದಿದೆ. ಆಪ್ಷನ್ ಎ ಲ್ಯಾಟಿನ್, ಬಿ ಗ್ರೀಕ್, ಸಿ ರೋಮ್, ಡಿ ಜರ್ಮನ್. ಈ ಒಂದು ಪ್ರಶ್ನೆ ಸಮಾಜಶಾಸ್ತ್ರ ಭಾಗದ ಮಾನವ ಮತ್ತು ಸಂಸ್ಕೃತಿ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಕಲ್ಚರ್ ಅನ್ನೋ ಒಂದು ಇಂಗ್ಲಿಷ್ ಪದ ಸರಿಯಾದಂತಹ ಉತ್ತರ ಆಪ್ಷನ್ ಎ ಲ್ಯಾಟಿನ್. ಕಲ್ಚರ್ ಅನ್ನೋ ಒಂದು ಇಂಗ್ಲಿಷ್ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥ. ಮುಂದುವರೆದು 9ನೇ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ ಹೀಗಿದೆ: ಕೈಗಾರಿಕಾ ಸಮಾಜದ ಲಕ್ಷಣ. ಕೃಷಿ ಸಮಾಜ, ಹೊಸ ಶೋಧಗಳ ಮೂಲಕ ಸಾಮಾಜಿಕ ಪರಿವರ್ತನೆ, ಪಶುಗಳ ಒಡೆತನ, ಆಹಾರಕ್ಕಾಗಿ ಅಲೆದಾಡುವುದು. ಇದರಲ್ಲಿ ಯಾವುದು ಅನ್ನೋದು ಸರಿಯಾದಂತಹ ಉತ್ತರವನ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆ ಸಮಾಜಶಾಸ್ತ್ರ ವಿಭಾಗದ ಸಮಾಜದ ಪ್ರಕಾರಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಹೊಸ ಶೋಧಗಳ ಮೂಲಕ ಸಾಮಾಜಿಕ ಪರಿವರ್ತನೆ. ಇದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. 10ನೇ ಪ್ರಶ್ನೆ: ಆರ್ಟಿಷಿಯನ್ ಬಾವಿಗಳು ಹೆಚ್ಚಾಗಿ ಕಂಡುಬರುವ ಖಂಡ. ಆಪ್ಷನ್ ಎ ಏಷ್ಯಾ, ಬಿ ಆಫ್ರಿಕಾ, ಸಿ ಆಸ್ಟ್ರೇಲಿಯಾ, ಡಿ ದಕ್ಷಿಣ ಅಮೆರಿಕ. ಈ ಒಂದು ಪ್ರಶ್ನೆ ಭೂಗೋಳಶಾಸ್ತ್ರದ ಶಿಲಾಗೋಳ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಆರ್ಟಿಷಿಯನ್ ಬಾವಿಗಳು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಕಂಡು ಬರುತ್ತವೆ. ಸರಿಯಾದಂತಹ ಉತ್ತರ ಆಸ್ಟ್ರೇಲಿಯಾ, ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ಹೋಗೋಣ. 11ನೇ ಪ್ರಶ್ನೆ: ಮಿಸ್ಟ್ರಲ್ ಇದಕ್ಕೆ ಉತ್ತಮ ಉದಾಹರಣೆ. ಆಪ್ಷನ್ ಎ ಸ್ಥಳೀಯ ಮಾರುತಗಳು, ಬಿ ಋತುಮಾನ ಮಾರುತಗಳು, ಡಿ ಆವರ್ತ ಮಾರುತಗಳು, ಡಿ ನಿರಂತರ ಮಾರುತಗಳು. ಈ ಒಂದು ಪ್ರಶ್ನೆ ಭೂಗೋಳಶಾಸ್ತ್ರದ ವಾಯುಗೋಳ ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಸರಿಯಾದಂತಹ ಉತ್ತರ ಆಪ್ಷನ್ ಎ ಸ್ಥಳೀಯ ಮಾರುತಗಳು ಸರಿಯಾದಂತಹ ಉತ್ತರ. 12ನೇ ಪ್ರಶ್ನೆ ಹೋಗೋಣ. ಏಷ್ಯಾ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳಿಂದ ಸುತ್ತುವರಿಯಲ್ಪಟ್ಟಿರುವ ಸಾಗರ. ಆಪ್ಷನ್ ಎ ಪೆಸಿಫಿಕ್, ಡಿ ಹಿಂದೂ ಮಹಾಸಾಗರ, ಸಿ ಅಟ್ಲಾಂಟಿಕ್ ಸಾಗರ, ಡಿ ಆರ್ಕ್ಟಿಕ್ ಸಾಗರ. ಮಕ್ಕಳ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಭೂಗೋಳಶಾಸ್ತ್ರದ ಜಲಗೋಳ ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಹಿಂದೂ ಮಹಾಸಾಗರ. ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾಗಳಿಂದ ಸುತ್ತುವರಿಯಲ್ಪಟ್ಟಿರ್ತಕ್ಕಂಥ ಸಾಗರ ಹಿಂದೂ ಮಹಾಸಾಗರ. 13ನೇ ಪ್ರಶ್ನೆ ಹೋಗೋಣ. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಬೋಧಿಸುತ್ತಿರುವುದು ಈ ಆರ್ಥಿಕ ಚಟುವಟಿಕೆಗೆ ಒಂದು ಉತ್ತಮ ಉದಾಹರಣೆ. ಆಪ್ಷನ್ ಎ ವಿತರಣೆ ಚಟುವಟಿಕೆ, ಬಿ ವಿನಿಮಯ ಚಟುವಟಿಕೆ, ಸಿ ಅನುಭೋಗಿ ಚಟುವಟಿಕೆ, ಡಿ ಉತ್ಪಾದಕ ಚಟುವಟಿಕೆ. ಈ ಒಂದು ಪ್ರಶ್ನೆ ಅರ್ಥಶಾಸ್ತ್ರ ವಿಭಾಗದ ಅರ್ಥಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಡಿಸ್ಟ್ರಿಬ್ಯೂಷನ್. ಆಪ್ಷನ್ ಡಿ ಉತ್ಪಾದಕ
ಚಟುವಟಿಕೆ. ಆಪ್ಷನ್ ಡಿ ಉತ್ಪಾದಕ ಚಟುವಟಿಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. 14ನೇ ಪ್ರಶ್ನೆ. ಒಂದು ರಾಷ್ಟ್ರದ ಒಟ್ಟು ಆದಾಯವನ್ನು ರಾಷ್ಟ್ರದ ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ಬರುವುದು. ಆಪ್ಷನ್ ಎ ತಲಾ ವರಮಾನ, ಬಿ ವಾರ್ಷಿಕ ವರಮಾನ, ಸಿ ರಾಷ್ಟ್ರೀಯ ವರಮಾನ, ಡಿ ರಾಷ್ಟ್ರೀಯ ನಿವ್ವಳ ಲಾಭ. ಈ ಒಂದು ಪ್ರಶ್ನೆ ಅರ್ಥಶಾಸ್ತ್ರ ವಿಭಾಗದ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅನ್ನುವ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಲಾ ವರಮಾನ. ಒಟ್ಟು ರಾಷ್ಟ್ರೀಯ ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರ್ತಕ್ಕಂಥದ್ದು ತಲಾ ವರಮಾನ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ 15. ಈ ಕೆಳಗಿನವುಗಳಲ್ಲಿ ಏಕ ವ್ಯಕ್ತಿ ಮಾಲೀಕತ್ವ ವ್ಯವಹಾರ ಸಂಸ್ಥೆಗಳ ಅನುಕೂಲಗಳು. 4 ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಗಳ ಜೊತೆಗೆ ಮತ್ತೆ ಒಂದಷ್ಟು 4 ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಅನ್ನೋದನ್ನ ಏಕ ವ್ಯಕ್ತಿ ಮಾಲೀಕತ್ವದ ವ್ಯವಹಾರ ಸಂಸ್ಥೆಗಳ ಅನುಕೂಲಗಳು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ವ್ಯವಹಾರ ಅಧ್ಯಯನ, ಆ ಒಂದು ವಿಭಾಗದ ವಿವಿಧ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 3. ಸ್ವಂತ ಬಂಡವಾಳದಿಂದ ಪ್ರಾರಂಭಿಸಬಹುದು, ಗ್ರಾಹಕರ ಜೊತೆಯಲ್ಲಿ ನೇರ ಸಂಪರ್ಕ ಇಟ್ಟುಕೊಂಡಿರುತ್ತಾರೆ. ಮುಂದಿನ ಪ್ರಶ್ನೆ ಹೋಗೋಣ. 16ನೇ ಪ್ರಶ್ನೆ. ಭಾರತದಲ್ಲಿ ಸಹಕಾರಿ ಸಂಘಗಳು ಪ್ರಾರಂಭವಾದ ವರ್ಷ. ಎ 2004, ಬಿ 1856, ಸಿ 1950, ಡಿ 1904. ಈ ಒಂದು ಪ್ರಶ್ನೆ ವ್ಯವಹಾರ ಅಧ್ಯಯನ ವಿಭಾಗದ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 1904 ಸರಿಯಾದ ಉತ್ತರ. ಸೊ ಇಲ್ಲಿಗೆ ಮೊದಲನೇ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮುಗಿತು. ಮುಂದಿನ ಹಂತಕ್ಕೆ ಹೋಗೋಣ. 2ನೇ ಮೇನ್ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ ಹೀಗಿದೆ: ಭಾರತದಲ್ಲಿ ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ಕಂಡು ಬಂದಿರುವ ಗವಿಯನ್ನ ಹೆಸರಿಸಿ. ಈ ಒಂದು ಪ್ರಶ್ನೆ ಇತಿಹಾಸ ಭಾಗದ ಭರತ ವರ್ಷ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಕರ್ನೂಲಿನ ಗವಿಗಳಲ್ಲಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಕರ್ನೂಲಿನ ಗವಿಗಳಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. 18ನೇ ಪ್ರಶ್ನೆ. ಆಚಾರ ವಿಚಾರಗಳಿಗೆ ಉದಾಹರಣೆ ಕೊಡಿ. ಈ ಒಂದು ಪ್ರಶ್ನೆ ಸಮಾಜಶಾಸ್ತ್ರ ವಿಭಾಗದ ಮಾನವ ಮತ್ತು ಸಂಸ್ಕೃತಿ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ನೋಡೋಣ. ನಂಬಿಕೆಗಳು, ಮೌಲ್ಯಗಳು, ನಿಯಮಗಳು, ಲೋಕರೂಢಿಗಳು ಮತ್ತು ನೈತಿಕ ಅಂಶಗಳು ಇವು ಆಚಾರ ವಿಚಾರಗಳಿಗೆ ಉದಾಹರಣೆಯಾಗಿದೆ. 19ನೇ ಪ್ರಶ್ನೆ ಹೋಗೋಣ. 19ನೇ ಪ್ರಶ್ನೆ ಹೀಗಿದೆ: ದಿನನಿತ್ಯದ ಜೀವನದಲ್ಲಿ ಸಮಾಜವನ್ನು ಅರ್ಥ ಮಾಡಿಕೊಳ್ಳಲು ಸಮಾಜಶಾಸ್ತ್ರ ಹೇಗೆ ನೆರವಾಗುತ್ತೆ? ಈ ಒಂದು ಪ್ರಶ್ನೆ ಸಮಾಜಶಾಸ್ತ್ರ ವಿಭಾಗದ ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಏನು ಅಂತ ನೋಡೋಣ. ಸಮಾಜಶಾಸ್ತ್ರವು ನಮಗೆ ಸಮಾಜದ ಬಗೆಗೆ, ನಮ್ಮ ದಿನನಿತ್ಯದ ಜೀವನದ ಬಗೆಗೆ ಸರಿಯಾದ ಜ್ಞಾನವನ್ನು ನೀಡುತ್ತದೆ. ಯಾವುದೇ ವಿಚಾರವನ್ನು ಪೂರ್ವಾಗ್ರಹವಿಲ್ಲದೆ ಅಧ್ಯಯನ ಮಾಡಲು ನೆರವಾಗುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ತುಷ್ಟಿ ಗುಣವನ್ನು ವ್ಯಾಖ್ಯಾನಿಸಿ. ಈ ಒಂದು ಪ್ರಶ್ನೆ ಅರ್ಥಶಾಸ್ತ್ರ ವಿಭಾಗದ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಮಾನವನ ಬಯಕೆಯನ್ನು ತೃಪ್ತಿಪಡಿಸುವ ಶಕ್ತಿಯನ್ನೇ ಉಪಯುಕ್ತತೆ ಅಥವಾ ತುಷ್ಟಿ ಗುಣ ಅಂತ ಹೇಳಿ ಕರ್ಕೊಳ್ತೇವೆ. ಇಷ್ಟು 1 ಅಂಕದ ಪ್ರಶ್ನೆಗಳು. 3ನೇ ಮೇನ್ಗೆ ಹೋಗೋಣ. 2 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಹೀಗಿದೆ ಪ್ರಶ್ನೆ 21. 2ನೇ ಪುಲಕೇಶಿಯು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು? ಈ ಒಂದು ಪ್ರಶ್ನೆ ಇತಿಹಾಸ ವಿಭಾಗದ ಬಾದಾಮಿಯ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ನೋಡ್ತಾ ಹೋಗೋಣ. ಇಮ್ಮಡಿ ಪುಲಕೇಶಿ ಗಂಗರು, ಕದಂಬರು ಮತ್ತು ಅಳೂಪರನ್ನು ಗೆದ್ದು ಈತನು ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸಿದನು. ದೊರೆ ಮಹೇಂದ್ರವರ್ಮನು ಪುಲಕೇಶಿಯ ಪರಮಾಧಿಕಾರವನ್ನು ಒಪ್ಪಿಕೊಳ್ಳದ ಕಾರಣ ಪುಲಕೇಶಿಯು ಆತನನ್ನು ಸೋಲಿಸಿದನು. ಉತ್ತರ ಭಾರತವನ್ನು ಆಳುತ್ತಿದ್ದ ಹರ್ಷವರ್ಧನನನ್ನು ನರ್ಮದಾ ನದಿ ದಂಡೆಯಲ್ಲಿ ತಡೆಗಟ್ಟಿ ಸೋಲಿಸಿ ದಕ್ಷಿಣ ಪತೇಶ್ವರ ತ್ರಿಸಾಗರಗಳಿಂದಾವೃತವಾದ ಪ್ರದೇಶದ ಅಧಿಪತಿ ಎಂಬ
ಬಿರುದಾಂಕಿತನಾದನು. ಇಷ್ಟು 21ನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆಗೆ ಹೋಗೋಣ. ಅಂದ್ರೆ 22ನೇ ಪ್ರಶ್ನೆಗೆ, ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯ ಸಾಮಾಜಿಕ ಸ್ಥಿತಿ ಹೇಗಿತ್ತು? ಈ ಒಂದು ಪ್ರಶ್ನೆ ಸಮಾಜಶಾಸ್ತ್ರ ವಿಭಾಗದ ಮಾನವ ಮತ್ತು ಸಮಾಜ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಸೊ ಉತ್ತರ ಏನು ಅಂತ ನೋಡೋಣ. 1920ರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲಾ ಎಂಬ ಹುಡುಗಿಯು 9 ವರ್ಷಗಳನ್ನು ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ದಳು. ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ 4 ಕಾಲುಗಳಲ್ಲಿ ನಡೆಯುತ್ತಿದ್ದಳು. ಆ ನಂತರ ಮನುಷ್ಯ ಸಹವಾಸದಿಂದ ಬೇಯಿಸಿದ ಪದಾರ್ಥಗಳನ್ನು ತಿನ್ನುವುದು, ಮಾತನಾಡುವುದು, ಇತರ ಮಕ್ಕಳಂತೆ ವರ್ತಿಸುವುದನ್ನು ಕಲಿತಳು. ಅವಳಿಗೆ ಸ್ವತಃ ಪ್ರಜ್ಞೆ ಇರಲಿಲ್ಲ. ಇದು 22ನೇ ಪ್ರಶ್ನೆಗೆ ಉತ್ತರ. ಮುಂದುವರೆದು 23ನೇ ಪ್ರಶ್ನೆಗೆ ಹೋಗೋಣ. ಸಾಗರ ತಳಗಳ ಲಕ್ಷಣಗಳು ವೈವಿಧ್ಯತೆಯಿಂದ ಕೂಡಿವೆ, ಹೆಸರಿಸಿ. ಈ ಒಂದು ಪ್ರಶ್ನೆ ಭೂಗೋಳ ಶಾಸ್ತ್ರದ ಜಲಗೋಳ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂತ ಪ್ರಶ್ನೆ ಆಗಿದೆ. ಉತ್ತರ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಭೂ ಸ್ವರೂಪಗಳ ಗುಣ ಲಕ್ಷಣಗಳನ್ನು ಆಧರಿಸಿ ಸಾಗರ ತಳವನ್ನು 4 ಭಾಗಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳ ಸಾಗರ ಮೈದಾನ ಮತ್ತು ಸಾಗರ ತಗ್ಗುಗಳು. ಮುಂದಿನ ಪ್ರಶ್ನೆ ಹೋಗೋಣ. 24ನೇ ಪ್ರಶ್ನೆ. 24ನೇ ಪ್ರಶ್ನೆ ಹೀಗಿದೆ: ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆ ರಾಜ್ಯಶಾಸ್ತ್ರ ವಿಭಾಗದ ಪೌರ ಮತ್ತು ಪೌರತ್ವ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಪರಿತ್ಯಾಗ, ಅಂತ್ಯಗೊಳ್ಳುವಿಕೆ, ಪದಚ್ಯುತಿ. ಪರಿತ್ಯಾಗ ಅಂತಂದ್ರೆ ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡಬಹುದು. ಅಂತ್ಯಗೊಳ್ಳುವಿಕೆ: ಭಾರತದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ಅಂತ್ಯಗೊಳಿಸಲಾಗುತ್ತದೆ. ಪದಚ್ಯುತಿ: ಯಾರಾದರೂ ವ್ಯಕ್ತಿಯೊಬ್ಬ ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದ್ದರೆ ಅಥವಾ ಅವನು ಅವಳು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ಭಾರತದ ಸಂವಿಧಾನಕ್ಕೆ ವಿಧೇಯನಾಗಿ ನಡೆದುಕೊಂಡರೆ ಅಂಥವರನ್ನು ಭಾರತ ಸರ್ಕಾರವು ಪೌರತ್ವದಿಂದ ರದ್ದುಗೊಳಿಸಬಹುದು. ಇದು ಬಲವಂತದ ಪದಚ್ಯುತಿಯಾಗಿದೆ. ಇಷ್ಟು. ಮುಂದಿನ ಪ್ರಶ್ನೆ ಹೋಗೋಣ. 26ನೇ ಪ್ರಶ್ನೆ. 2 ಅಂಕದ ಪ್ರಶ್ನೆಗಳಲ್ಲಿ ಇದು ಕೊನೆ ಪ್ರಶ್ನೆ. ವಿತರಣೆಯನ್ನು ಸಮರ್ಪಕ ರೀತಿಯಲ್ಲಿ ಮಾಡುವ ಬಗೆ ಹೇಗೆ? ಈ ಒಂದು ಪ್ರಶ್ನೆ ಅರ್ಥಶಾಸ್ತ್ರ ವಿಭಾಗದ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಉತ್ತರ ಏನು ಅಂತ ನೋಡೋಣ. ವಿತರಣೆ ಒಂದು ಪ್ರಮುಖ ಆರ್ಥಿಕ ಚಟುವಟಿಕೆ. ಉತ್ಪಾದನಾ ಕಾರ್ಯ ಪರಿಣಾಮವಾದ ರಾಷ್ಟ್ರೀಯ ವರಮಾನವನ್ನು ಉತ್ಪಾದನಾಂಗಗಳ ನಡುವೆ ಹಂಚುವಂತಹ ಮಹತ್ವದ ಕಾರ್ಯ ಇದಾಗಿದ್ದು, ಉತ್ಪಾದನಾಂಗಗಳು ಆದ ಪ್ರಕೃತಿ, ಸಂಪತ್ತು, ಶ್ರಮ, ಬಂಡವಾಳ ಮತ್ತು ಉದ್ಯಮ ಸಾಹಸಿಗಳ ನಡುವೆ ಹಂಚಿಕೆಯಾಗುವ ರಾಷ್ಟ್ರೀಯ ವರಮಾನಕ್ಕೆ ಕ್ರಮವಾಗಿ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ ಎಂಬ ಹೆಸರು. ಆಯಾ ಉತ್ಪಾದನಾಂಗದ ಪಾತ್ರದ ಪ್ರಮಾಣ ಅನುಸಾರವಾಗಿ ವಿತರಣೆ ಆಗಬೇಕು. ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಸಮತೋಲನ ಕಾಪಾಡಿಕೊಂಡು ಬರುವಂತಿರಬೇಕು. ಉತ್ಪಾದನಾ ಕಾರ್ಯಕ್ಕೆ ಅಡ್ಡಿ ಆತಂಕಗಳು ಉಂಟಾಗದಂತೆ ಇರಬೇಕು. ಯಾವ ಉತ್ಪಾದನಾಂಗ ಅಂಗಕ್ಕೂ ಪ್ರಾಶಸ್ತ್ಯವೂ ಇರಬಾರದು, ನಿರ್ಲಕ್ಷ್ಯವೂ ಇರಬಾರದು. ಇಷ್ಟು 2 ಅಂಕದ ಪ್ರಶ್ನೆಗಳು. ಮುಂದುವರೆದು 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 3 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ. 27ನೇ ಪ್ರಶ್ನೆ 3 ಅಂಕದ ಮೊದಲನೇ ಪ್ರಶ್ನೆ ಹೀಗಿದೆ: ಅಶೋಕ ಮಹಾರಾಜನು ಕಳಿಂಗ ಯುದ್ಧದ ನಂತರ ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸಿದನು, ಸಮರ್ಥಿಸಿ. ಈ ಒಂದು ಪ್ರಶ್ನೆ ಇತಿಹಾಸದ ಮೌರ್ಯರು ಮತ್ತು ಕುಶಾನರು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ಏನು ಅಂತೇಳಿ ನೋಡ್ತಾ ಹೋಗಿ. ಪಟ್ಟಾಭಿಷಿಕ್ತನಾಗಿ 8 ವರ್ಷಗಳ ನಂತರ ಅಶೋಕನು ಕಳಿಂಗವನ್ನು ವಶಪಡಿಸಿಕೊಂಡನು. ಈ ಯುದ್ಧದಲ್ಲಿ 1,50,000 ಸೈನಿಕರು ಸೆರೆಯಾದರು. 1,00,000 ಜನ ಯುದ್ಧದಲ್ಲಿ ಮೃತರಾದರು. ಇಂತಹ ಯುದ್ಧಗಳಿಂದಾಗುವ ಸಾವು ನೋವುಗಳಿಂದ ಅಶೋಕ ಚಕ್ರವರ್ತಿಯು ಜರ್ಜರಿತನಾದನು. ಇದಕ್ಕಿಂತಲೂ ಹೆಚ್ಚಿನದಾಗಿ ಸಹ ಜೀವಿಗಳನ್ನು ಗೌರವಿಸುತ್ತಾ ನಿಷ್ಠೆಯಿಂದ ಸನ್ಮಾರ್ಗದಲ್ಲಿ ನಡೆಯುವ
ಮುಗ್ಧ ಜನತೆಯು ಯುದ್ಧದಿಂದ ಗಾಯಗೊಂಡಿದ್ದಾರೆ ಅಥವಾ ಸತ್ತಿದ್ದಾರೆ ಹಾಗೂ ತಮ್ಮನ್ನು ಪ್ರೀತಿಸುವವರಿಂದ ಅಗಲಿದ್ದಾರೆ ಎನ್ನುವ ವಿಚಾರ ಅಶೋಕನಿಗೆ ಅತಿಯಾದ ನೋವನ್ನುಂಟು ಮಾಡಿತು. ಹೀಗಾಗಿಯೇ ಕಳಿಂಗವನ್ನು ವಶಪಡಿಸಿಕೊಂಡ ನಂತರ ಅಶೋಕನು ವಿಚಲಿತಗೊಂಡು ಪಶ್ಚಾತ್ತಾಪದಿಂದ ಧಮ್ಮದ ಕಡೆಗೆ ಪ್ರೇರೇಪಿತನಾದನು ಹಾಗೂ ಶಾಂತಿಯನ್ನು ಪ್ರತಿಪಾದಿಸಿದ. ಇದು 3 ಅಂಕದ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಗೋಳದ ಚಿತ್ರ ಬರೆದು ಅದರ ಮೇಲೆ 7 ಪ್ರಧಾನ ಅಕ್ಷಾಂಶಗಳನ್ನ ಗುರುತಿಸಿ ಅವುಗಳನ್ನ ಹೆಸರಿಸಿ. ಈ ಒಂದು ಪ್ರಶ್ನೆ ಭೂಗೋಳಶಾಸ್ತ್ರದ ಭೂಮಿ ನಮ್ಮ ಜೀವಂತ ಗ್ರಹ ಈ ಒಂದು ಪಾಠದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ಏನು ಅಂತೇಳಿ ನೋಡ್ತಾ ಹೋಗೋಣ. ನೀವು ಗ್ಲೋಬ್ ಆ ಒಂದು ಚಿತ್ರ ಏನಿದೆ ಆ ಒಂದು ಚಿತ್ರವನ್ನ ಬರಿಬೇಕಾಗುತ್ತೆ. ಅದರ 7 ಪ್ರಮುಖವಾಗಿರ್ತಕ್ಕಂಥ ಅಕ್ಷಾಂಶಗಳು ಯಾವ್ಯಾವು ಅಂತೇಳಿ ನೋಡ್ತಾ ಹೋಗೋಣ. 0 ಡಿಗ್ರಿ ಅಕ್ಷಾಂಶ, ಇದು ಸಮಭಾಜಕ ವೃತ್ತ ಅಥವಾ ಮಹಾವೃತ್ತ ಅಂತೇಳಿ ಕರ್ಕೊಳ್ತೀವಿ. 23 ಉತ್ತರ ಅಕ್ಷಾಂಶ ಕರ್ಕಟಕ ಸಂಕ್ರಾಂತಿ ವೃತ್ತ ಈ ಒಂದು ಪಾರ್ಟು. 23 ದಕ್ಷಿಣ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ ಈ ಒಂದು ಅಕ್ಷಾಂಶ. ಹಾಗೆ 66 ಉತ್ತರ ಅಕ್ಷಾಂಶ ಉತ್ತರ ಧ್ರುವ ವೃತ್ತ, ಇದನ್ನ ಆರ್ಕ್ಟಿಕ್ ಸರ್ಕಲ್ ಅಂತೇಳಿ ಕರ್ಕೊಳ್ತೀವಿ ಈ ಒಂದು ಅಕ್ಷಾಂಶವನ್ನ. ಹಾಗೆ 66 ದಕ್ಷಿಣ ಅಕ್ಷಾಂಶ ದಕ್ಷಿಣ ಧ್ರುವ ವೃತ್ತ ಅಂಟಾರ್ಕ್ಟಿಕ್ ವೃತ್ತ ಅಂತೇಳಿ ಇದನ್ನ ಕರ್ಕೊಳ್ತೇವೆ. ಇನ್ನು 90 ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರ ಧ್ರುವ ಇದೇನಿದೆಯಲ್ಲ ಇದನ್ನ 90 ಡಿಗ್ರಿ ಅಂತೇಳಿ ಕರ್ಕೊಳ್ತೇವೆ ಉತ್ತರ ಅಕ್ಷಾಂಶ ಉತ್ತರ ಧ್ರುವ. ಹಾಗೆ 90 ಡಿಗ್ರಿ ದಕ್ಷಿಣದ ಅಕ್ಷಾಂಶ ದಕ್ಷಿಣ ಧ್ರುವ. ಇಲ್ಲಿ ಕಾಣಲ್ಲ. ಇಷ್ಟು ಇದರ ಒಂದು 28ನೇ ಪ್ರಶ್ನೆಗೆ ಗೋಳದ ಚಿತ್ರ ಬರೆದು ಅದರ 7 ಪ್ರಧಾನ ಅಕ್ಷಾಂಶಗಳನ್ನ ಗುರುತಿಸಿದ್ದಾಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 3 ಅಂಕದ ಕಡೆಯ ಪ್ರಶ್ನೆ. ವಿದೇಶಿ ವ್ಯಾಪಾರದ ಪ್ರಮುಖ ವಿಧಗಳನ್ನು ಹೆಸರಿಸಿ. ಈ ಒಂದು ಪ್ರಶ್ನೆ ವ್ಯವಹಾರ ಅಧ್ಯಯನ ಪಾಠದಿಂದ ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ಏನು ಅಂತೇಳಿ ನೋಡ್ತಾ ಹೋಗೋಣ. ಆಮದು, ರಫ್ತು, ಪುನರ್ ರಫ್ತು ಇವು ಪ್ರಮುಖವಾಗಿರತಕ್ಕಂಥ ವಿದೇಶಿ ವ್ಯಾಪಾರದ ವಿಭಾಗಗಳು. ಆಮದು, ಒಂದು ದೇಶವು ತನ್ನ ಬಳಕೆಗಾಗಿ ಬೇರೆ ದೇಶಗಳಿಂದ ಸರಕುಗಳನ್ನು ಕೊಂಡರೆ ಅದನ್ನು ಆಮದು ಎನ್ನುತ್ತೇವೆ. ರಫ್ತು, ಒಂದು ದೇಶವು ಬೇರೆ ದೇಶಗಳಿಗೆ ಆ ದೇಶಗಳ ಬಳಕೆಗಾಗಿ ವಸ್ತುಗಳನ್ನು ಮಾರಿದರೆ ಅದನ್ನು ರಫ್ತು ಎನ್ನುತ್ತೇವೆ. ಹಾಗೆ ಪುನರ್ ರಫ್ತು, ಕೆಲವು ದೇಶಗಳು ಬೇರೆ ದೇಶಗಳಿಂದ ವಸ್ತುಗಳನ್ನು ಕೊಂಡು ಅವನ್ನು ಮತ್ತೊಂದು ದೇಶಕ್ಕೆ ಮಾರುತ್ತಾರೆ, ಅದನ್ನು ಪುನರ್ ರಫ್ತು ಎನ್ನುತ್ತೇವೆ. ಈ ಪುನರ್ ರಫ್ತು ವಿಚಾರದಲ್ಲಿ ಸಿಂಗಪುರ, ಮಧ್ಯ ಏಷ್ಯಾದ ದೇಶಗಳು, ಇತ್ತೀಚೆಗೆ ಪ್ರಪಂಚದ ಅನೇಕ ದೇಶಗಳು ಕೂಡ ಈ ರೀತಿಯ ವ್ಯಾಪಾರವನ್ನ ಮಾಡ್ಕೊಂಡು ಬರ್ತಾ ಇದ್ದಾವೆ, ಸಿಂಗಪುರ ಮತ್ತು ಮಧ್ಯ ಏಷ್ಯಾದ ಕೆಲವು ದೇಶಗಳನ್ನ ಹೊರತುಪಡಿಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 4 ಅಂಕದ ಒಂದು ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಿಗೆ 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ. 30ನೇ ಪ್ರಶ್ನೆ ಹೀಗಿದೆ. 4 ಅಂಕದ ಒಂದು ಪ್ರಶ್ನೆ. ಗ್ರಾಮಗಳ ಅಭಿವೃದ್ಧಿಯಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳು ಪ್ರಮುಖವಾಗಿವೆ, ಸ್ಪಷ್ಟೀಕರಿಸಿ. ಈ ಒಂದು ಪ್ರಶ್ನೆ ರಾಜ್ಯಶಾಸ್ತ್ರ ವಿಭಾಗದ ಸ್ಥಳೀಯ ಸ್ವಯಂ ಸರ್ಕಾರಗಳು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಉತ್ತರ ಏನು ಅಂತ ಹೇಳಿ ನೋಡ್ಬಿಡೋಣ. ಉತ್ತರ ಹೀಗಿದೆ. ಸ್ಥಳೀಯ ಸರ್ಕಾರದ ಕಾರ್ಯಗಳು: ಪಂಚಾಯಿತಿಯ ಆಸ್ತಿಯನ್ನು ರಕ್ಷಿಸಿ ಕಾಪಾಡಿಕೊಳ್ಳುವುದು, ಸ್ಥಳೀಯ ಮಂಡಳಿಯ ವಾರ್ಷಿಕ ಆಯವ್ಯಯದ ಮುಂಗಡ ಪತ್ರವನ್ನು ತಯಾರಿಸುವುದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಕೈಗೊಳ್ಳುವುದು, ರಸ್ತೆ ನಿರ್ಮಾಣ, ವಿದ್ಯುದೀಕರಣ, ಗೃಹ ನಿರ್ಮಾಣ ಮತ್ತು ಕುಡಿಯುವ ನೀರಿನ ಸರಬರಾಜು ಮುಂತಾದ ಅಭಿವೃದ್ಧಿ ಕೆಲಸಗಳಿಗೆ ಕಾರ್ಯಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವುದು, ಪ್ರಾಥಮಿಕ, ಪ್ರೌಢ, ವಯಸ್ಕರ ಮತ್ತು ಅನೌಪಚಾರಿಕ ಶೈಕ್ಷಣಿಕ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದು, ತಮ್ಮ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನಿರ್ಮಲೀಕರಣವನ್ನು ಕಾಪಾಡುವುದು, ಎಲ್ಲಾ ಪ್ರಕಾರದ ಮಾಲಿನ್ಯಗಳನ್ನು ತಡೆಗಟ್ಟಿ ಉತ್ತಮ ಆರೋಗ್ಯಕರ ಸವಲತ್ತುಗಳನ್ನು ಒದಗಿಸುವುದು, ಅವಶ್ಯಕ ಪಡಿತರಗಳಾದ ಆಹಾರ ಧಾನ್ಯ, ಸೀಮೆ ಎಣ್ಣೆ ಇತ್ಯಾದಿಗಳ ವಿತರಣೆಗೆ ಸೂಕ್ತ ವ್ಯವಸ್ಥೆಯನ್ನು ನಿರ್ಮಿಸಿ ಸವಲತ್ತುಗಳನ್ನು ಒದಗಿಸುವುದು. ಇಷ್ಟು. ಇನ್ನು ಕಡೆ ಪ್ರಶ್ನೆ ಭಾರತದ ನಕ್ಷೆ ಬಿಡಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಅದರಲ್ಲಿ ಮೊದಲ 2 ಸ್ಥಳಗಳು ಮಗಧ ಮತ್ತೆ ಮಥುರಾ ಇತಿಹಾಸದ ಗುಪ್ತರು ಮತ್ತೆ ವರ್ಧನರು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಸ್ಥಳಗಳಾಗಿದ್ದಾವೆ. ಇನ್ನು ತಲಕಾಡು ಮತ್ತು ತಾಂಜಾವೂರು ಈ 2 ಇತಿಹಾಸದ ಬಾದಾಮಿಯ ಚಾಲುಕ್ಯರು ಮತ್ತು ಕಲ್ಯಾಣದ
ಚಾಲುಕ್ಯರು ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂತ ಪ್ರಶ್ನೆ ಆಗಿದೆ. ಸೊ ನೋಡ್ಕೊಂಬಿಡಿ, ಮಗಧ, ಮಥುರಾ, ತಲಕಾಡು ಮತ್ತೆ ತಾಂಜಾವೂರು. ಆಪ್ಷನ್ ಎ ಅದರಲ್ಲಿ ಮಗಧ ಏನಿದೆ ಸೊ ಇದಾಗಿದೆ ಮಗಧ. ಇನ್ನು ಎರಡನೇದಾಗಿ ಬಿ ಮಥುರಾ, ಹಾಗೆ ಸಿ ನಮ್ಮ ಕರ್ನಾಟಕದ ತಲಕಾಡು, ಹಾಗೆ ತಾಂಜಾವೂರ್ ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದು. ಇಷ್ಟು ಇಲ್ಲಿವರೆಗೂ ಇಲಾಖೆ ಹೊರಡಿಸಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆಯನ್ನ ಈ ಒಂದು ವಿಡಿಯೋದಲ್ಲಿ ಮಾಡಿದ್ದಾಯ್ತು. ಇದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅವುಗಳನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಬೈ ಬೈ. ಟೇಕ್ ಕೇರ್.